जटाटवीगलज्जलप्रवाहपावितस्थले गलेवलम्ब्यलम्बितां भुजङ्गतुङ्गमालिकां डमड्डमड्डमड्डमन्निनादमड्डमर्वयं चकारचण्डताण्डवं तनोतु न ಶಿವ ಶಿವಂ. ಎಲ್ರಿಗೂ ನಮಸ್ಕಾರ. ಹರ ಹರ ಮಹಾದೇವ್. ನಾನು ನಿಮ್ಮ ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ, ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ. ಹರ ಹರ ಮಹಾದೇವ್. ಇನ್ನು ಕೆಲವೇ ಕ್ಷಣದಲ್ಲಿ ನಾಗ ಸಾಧುಗಳ ಮೆರವಣಿಗೆ ಹೊರಡೋದಿದೆ. ಅದಕ್ಕಾಗಿ ಎಲ್ಲ ಸಿದ್ಧತೆಗಳು ಕೂಡ ನಡೆದಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾಗ ಸಾಧುಗಳು ಅಖಾಡಗಳಾಗಿ ಇಲ್ಲಿನ ಮೆರವಣಿಗೆ ಹೊರಡೋರಿದ್ದಾರೆ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸುಮಾರು 13 ಅಖಾಡಗಳಿವೆ. ಆ 13 ಅಖಾಡಗಳು ಈಗ ಮೆರವಣಿಗೆಯ ಮೂಲಕ ಇಲ್ಲಿಂದ ಹೊರಡೋರಿದ್ದಾರೆ. कि अखाड़ा के मार्ग में आप बीच में अवरोध न डालें. विनम्र निवेदन है आपसे. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಅಮೃತ ಸ್ನಾನದ ಮೊದಲ ಅವಕಾಶ ಇರುವಂಥದ್ದು ನಾಗ ಸಾಧುಗಳಿಗೆ. ಹಾಗಾಗಿ ಇಲ್ಲಿ ನಾಗ ಸಾಧುಗಳನ್ನು ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳಬಹುದು. ಭಕ್ತಾದಿಗಳು ಗುಂಪು ಗುಂಪಾಗಿ ಬರ್ತಾ ಇದ್ದಾರೆ ಅಮೃತ ಸ್ನಾನಕ್ಕಾಗಿ. ಅಮೃತ ಸ್ನಾನಕ್ಕಾಗಿ ಭಕ್ತಾದಿಗಳು ದೇಶದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ. ಭಕ್ತಾದಿಗಳ ಸುನಾಮಿ ಇವತ್ತು ಪ್ರಯಾಗ್ರಾಜ್ಗೆ ಹರಿದು ಬಂದಿದೆ. ಇವತ್ತು ಸುಮಾರು 10 ಕೋಟಿ ಜನ ಇವತ್ತು ಅಮೃತ ಸ್ನಾನವನ್ನು ಮಾಡುವಂತಹ ನಿರೀಕ್ಷೆಗಳಿವೆ. ಇವತ್ತು ಕೇವಲ ಒಂದು ದಿನದಲ್ಲೇ 10 ಕೋಟಿಗೂ ಹೆಚ್ಚು ಭಕ್ತಾದಿಗಳು ಮಿಂದೇಳುವಂತಹ ಸಾಧ್ಯತೆಗಳಿವೆ ಅಂತ. ಹಾಗಾಗಿ ಇಷ್ಟು ದಿನದ ಒಂದು ಲೆಕ್ಕ ಆದರೆ ಇವತ್ತು ಇದೊಂದು ಬೇರೆನೇ ಲೆಕ್ಕ. ಇದೊಂದು ದೊಡ್ಡ ರೆಕಾರ್ಡೇ ಅಂತ ಹೇಳಬಹುದು. ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡೋದಿದೆ ಈ ಬಾರಿಯ ಮಹಾಕುಂಭ ಮೇಳ ಅಂತ ಹೇಳಬಹುದು. ಇಡೀ ಜಗತ್ತು ಈ ಮಹಾಕುಂಭ ಮೇಳವನ್ನ ಇವತ್ತು ತಿರುಗಿ ನೋಡ್ತಾ ಇದೆ. ಅದಕ್ಕೆ ಇವತ್ತು ಈ ಪ್ರಯಾಗ್ರಾಜ್ ಸಾಕ್ಷಿಯಾಗಿದೆ. ಅದಕ್ಕೆ ಇವತ್ತು ನಾವು ಸಾಕ್ಷಿಗಳಾಗಿದ್ದೀವಿ. ನಾವು ಎಷ್ಟು ಪುಣ್ಯವಂತರು ಅಂತ ಹೇಳಿದ್ರೆ ಅದನ್ನು ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಈ ಒಂದು ಮಹಾಕುಂಭ ಮೇಳದಲ್ಲಿ ನಾವೆಲ್ಲರೂ ಕೂಡ ಪಾಲುದಾರರಾಗಿದ್ದೀವಿ. ನಾವೆಲ್ಲರೂ ಈ ಮಹಾಕುಂಭ ಮೇಳವನ್ನ, ಈ ಆಧ್ಯಾತ್ಮಿಕ ವಿಸ್ಮಯವನ್ನ ಕಣ್ತುಂಬಿಕೊಳ್ತಾ ಇದ್ದೀವಿ. ಈ ಒಂದು ಅಮೃತ ಸ್ನಾನದ ದಿನ ನಾಗ ಸಾಧುಗಳು ಅಖಾಡಗಳಾಗಿ ಗುಂಪು ಗುಂಪಾಗಿ ಹೋಗುವಂಥದ್ದನ್ನು ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಶಸ್ತ್ರಸಜ್ಜಿತರಾಗಿ ಒಂದು ಕೈಯಲ್ಲಿ ಡಮರುಗಾಗಿರ್ಬೋದು, ಖಡ್ಗಾಗಿರ್ಬೋದು, ತ್ರಿಶೂಲ ಆಗಿರ್ಬೋದು, ಹೀಗೆ ಶಸ್ತ್ರಗಳನ್ನು ಹಿಡ್ಕೊಂಡು ಹರ ಹರ ಮಹಾದೇವ್ ಅಂತ ಹೇಳ್ಕೊಂಡು ಅವರು ಹೋಗುವಂಥದ್ದನ್ನು ನೋಡೋದೇ ಕಣ್ಣಿಗೆ ಒಂದು ಹಬ್ಬ.
ಇನ್ನು ಅವರ ಹಿಂದೆ ಮಹಂತರು ಕೂತಿರ್ತಾರೆ ರಥದಲ್ಲಿ, ಮಂಡಲೇಶ್ವರರು ಅದೇ ರೀತಿ ಮಹಾಮಂಡಲೇಶ್ವರರು ಹಿಂದೆ ರಥದಲ್ಲಿ ಕೂತು ಅವರ ಹಿಂದೆ ಮೆರವಣಿಗೆ ಬರ್ತಾರೆ. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿರಬಹುದು, ಅಮೃತ ಸ್ನಾನದ ಮೊದಲ ಅವಕಾಶ ಇರುವಂಥದ್ದು ನಾಗಸಾಧುಗಳಿಗೆ. ಈವನ್ ಮೆರವಣಿಗೆ ಹೋಗುವಾಗಲೂ ಕೂಡ ಮುಂದೆ ನಿಂತಿರುವಂಥದ್ದು ಕೂಡ ನಾಗಸಾಧುಗಳೇ. ಹಾಗಾಗಿ ಇವತ್ತು ಸುಮಾರು 4 ಗಂಟೆಯಿಂದ ನಾವು ಅದಕ್ಕೋಸ್ಕರನೇ ಇಲ್ಲಿ ಕಾಯ್ತಾ ಕೂತಿದ್ವಿ. ಅವ್ರು ಹೋಗೋದನ್ನು ನೋಡಬೇಕು, ಹೇಗೆ ಹೋಗ್ತಾರೆ, ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನು ನೋಡೋದಕ್ಕೋಸ್ಕರ. ಆ್ಯಂಡ್ ಒಂದಷ್ಟು ಫುಟೇಜಸ್ಗಳನ್ನು ನಿಮಗೂ ಕೂಡ ನಾವು ತೋರಿಸುವಂತಹ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತೀವಿ. अखाड़ा के मार्ग में आप बीच में अवरोध न डालें, विनम्र निवेदन है आपसे। ಭಕ್ತಾದಿಗಳು ಸುನಾಮಿ ಹಾಗೆ ಹರ್ಕೊಂಡು ಬರ್ತಾ ಇದ್ದಾರೆ, ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ತಮ್ಮ ತಂಡವನ್ನು ಕಾಪಾಡ್ಕೊಳ್ಬೇಕನ್ನುವಂಥ ನಿಟ್ಟಿನಲ್ಲಿ, ಎಲ್ಲೂ ಕಳೆದು ಹೋಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಜನ ಹಗ್ಗವನ್ನು ಕಟ್ಕೊಳ್ತಾರೆ ತಮ್ಮ ತಂಡಕ್ಕೆ. ಇನ್ನೊಂದಷ್ಟು ಜನ ಪುಟ್ಟ ಪುಟ್ಟ ಮೈಕ್ಗಳನ್ನು ಹಿಡ್ಕೊಂಡು ಏನೋ ಒಂದು ಮಾತಾಡ್ತಾ ಹೋಗ್ತಾರೆ, ಘೋಷಗಳನ್ನು ಕೂಗ್ತಾ ಹೋಗ್ತಾರೆ, ಮಂತ್ರಗಳನ್ನು ಹೇಳ್ತಾ ಹೋಗ್ತಾರೆ. ಇನ್ನೊಂದಷ್ಟು ಜನ ಕೈ ಹಿಡ್ಕೊಂಡು ಹೋಗ್ತಾರೆ. ಅಂತೂ ಇನ್ನೊಂದಷ್ಟು ಜನ ದೊಡ್ಡ ದೊಡ್ಡ ಭಾಗವಧ್ವಜ ಆಗಿರಬಹುದು, ಒಂದು ಐಡೆಂಟಿಟಿಗೆ ಅಂತ ಏನಾದರೂ ಒಂದು ಹಿಡ್ಕೊಂಡಿರ್ತಾರೆ. ಆ ಮೂಲಕ ಎಲ್ಲೇ ಹೋದರೂ ಕೂಡ ನಮ್ಮ ತಂಡ ನಮ್ಮ ಜೊತೆಗೆ ಇರಲಿ, ಸೇಫ್ ಆಗಿರಲಿ. ಯಾಕಂದರೆ ಇಷ್ಟು ಜನರ ಮಧ್ಯದಲ್ಲಿ ನಡ್ಕೊಂಡು ಹೋಗೋದಷ್ಟು ಸುಲಭ ಅಲ್ಲ. ಅದೇ ರೀತಿ ನೀವು ನನ್ನ ಹಿಂದೆ ನೋಡ್ತಾ ಇರಬಹುದು, ನಾಗಸಾಧುಗಳು ಹೋಗ್ತಾ ಇದ್ದಾರೆ. ಇವತ್ತು ಸುಮಾರು 10 ಕೋಟಿ ಭಕ್ತಾದಿಗಳು ದೇಶದ ಮೂಲೆ ಮೂಲೆಯಿಂದ ಬಂದು ಗಂಗಾ ನದಿಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳೋರಿದ್ದಾರೆ. ಕುಂಭನಗರಿಯ ಒಳಗೆ ಯಾವುದೇ ರೀತಿಯಾದಂತಹ ವಾಹನಗಳಿಗೆ ಅವಕಾಶ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಭಕ್ತಾದಿಗಳು ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರೋದ್ರಿಂದ ವೆಹಿಕಲ್ಸಿಗೆ ಅವಕಾಶ ಮಾಡಿಕೊಟ್ರೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ, ಜನರಿಗೆ ನಡೆಯೋದಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ಯಾವುದೇ ರೀತಿಯಾದಂತಹ ವಾಹನಗಳು ಇದರ ಒಳಗೆ ಅಲೋ ಇರೋದಿಲ್ಲ. ನಡ್ಕೊಂಡೇ ಹೋಗಬೇಕಾಗಿರುತ್ತೆ. ಕಿಲೋಮೀಟರ್ ಗಟ್ಟಲೆ ನೀವು ನಡಿಲೇಬೇಕಾಗತ್ತೆ. ನೀವು ತ್ರಿವೇಣಿ ಸಂಗಮಕ್ಕೆ ಹೋಗೋದಕ್ಕೆ ಆಗಿರಬಹುದು, ಅಥವಾ ನೀವು ಎಲ್ಲೇ ಈ ಕುಂಭನಗರಿಯ ಒಳಗಡೆ ಎಲ್ಲಿ ಹೋಗೋದಿದ್ರು ಕೂಡ ನೀವು ನಡ್ಕೊಂಡೇ ಹೋಗಬೇಕಾಗತ್ತೆ. ಅದಕ್ಕೊಂದು ನೀವು ತಯಾರಾಗಿರಬೇಕು. ಇನ್ನು ಬೆಳಗ್ಗೆ ಮತ್ತು ರಾತ್ರಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ಅದಕ್ಕೆ ತಯಾರಾಗಿರಿ. ಅದೇ ರೀತಿ ಆಮೇಲೆ ಒಂದು 10 ಗಂಟೆ ನಂತರ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಅದಕ್ಕೂ ಕೂಡ ನೀವು ತಯಾರಾಗೇ ಬನ್ನಿ. ಇನ್ನು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕುಂಭಮೇಳದಲ್ಲಿ 4 ರೀತಿ ಇದೆ. ಕುಂಭಮೇಳ, ಅರ್ಧ ಕುಂಭಮೇಳ, ಪೂರ್ಣ ಕುಂಭಮೇಳ, ಅದೇ ರೀತಿ ಮಹಾಕುಂಭಮೇಳ. ಕುಂಭಮೇಳ 4 ವರ್ಷಗಳಿಗೊಮ್ಮೆ ನಡೆಯುವಂಥದ್ದು, ಅರ್ಧ ಕುಂಭಮೇಳ 6 ವರ್ಷಗಳಿಗೊಮ್ಮೆ ನಡೆಯುವಂಥದ್ದು, ಪೂರ್ಣ ಕುಂಭಮೇಳ 12 ವರ್ಷಗಳಿಗೊಮ್ಮೆ ನಡೆಯುವಂಥದ್ದು. ಅದೇ ರೀತಿ ಮಹಾಕುಂಭಮೇಳ ಅನ್ನುವಂಥದ್ದು ಏನಿದೆ ಅದು 144 ವರ್ಷಗಳಿಗೊಮ್ಮೆ ನಡೆಯುವಂಥದ್ದು. ಆ ಮಹಾಕುಂಭಮೇಳಕ್ಕೆ ಇವತ್ತು ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ನಾವೆಲ್ಲರೂ ಅದನ್ನು ಕಣ್ತುಂಬಿಕೊಳ್ತಾ ಇದ್ದೀವಿ. ನಾವೊಂದು ಲಕ್ಕಿ ಜನರೇಷನ್ ಅಂತಲೇ ಹೇಳಬಹುದು. ಮತ್ತೊಮ್ಮೆ ನಮಗೆ ಈ ಅವಕಾಶ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಇವತ್ತು ನಮಗೂ ಕೂಡ ಆ ಕಡೆ ಈ ಕಡೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಒಂದೊಂದು ಹೆಜ್ಜೆ ಇಡೋದು ಬಹಳ ಕಷ್ಟ ಇದೆ. ಈಗ ಸಮಯ 6 ಗಂಟೆ ಆಯಿತು. 6 ಗಂಟೆಗೆ ಇಷ್ಟು ಜನ ಹೋಗ್ತಾ ಇದ್ದಾರೆ, ಇಷ್ಟು ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ಇನ್ನಂತೂ ಹೇಳೋದೇ ಬೇಡ. ನಮಗೆ ನನ್ನ ಪ್ರಕಾರ ಹೆಚ್ಚಿನ ಸೆಕ್ಟರ್, ನಾವೀಗ ಸೆಕ್ಟರ್ 20 ಇದ್ದೀವಿ. ಹೆಚ್ಚಿನ ಸೆಕ್ಟರ್ಗಳಲ್ಲಿ ಅವರು ಬ್ಲಾಕ್ ಮಾಡ್ತಾರೆ. ಅಂದರೆ ಜನ ಎಲ್ಲಿ ಜಾಸ್ತಿ ಇದ್ದಾರೋ ಅದನ್ನು ನೋಡಿ ಪೊಲೀಸರು ಒಂದು ಕಡೆ ಬ್ಲಾಕ್ ಮಾಡ್ತಾರೆ, ಇನ್ನೊಂದು ಕಡೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಯಾಕಂತ ಹೇಳಿದರೆ ಅವರಿಗೂ ಮ್ಯಾನೇಜ್ ಮಾಡಬೇಕಲ್ವ. ಇಷ್ಟು ಜನ ಭಕ್ತಾದಿಗಳು ಬರುವಾಗ ಮ್ಯಾನೇಜ್ ಮಾಡೋದಷ್ಟು ಸುಲಭದ ಮಾತಲ್ಲ. ಆದರೂ ಅವರು ರಾತ್ರಿ ಹಗಲು ಅಂತ ನೋಡದೆ ಬಹಳ ಅದ್ಭುತವಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಈ ಭಕ್ತಾದಿಗಳನ್ನು. ಅದಕ್ಕೊಂದು ಸೆಲ್ಯೂಟ್ ಹೇಳಲೇಬೇಕು.
ಇನ್ನು ಈ ಕುಂಭಮೇಳ ಅನ್ನುವಂಥದ್ದು ಅದು 6 ವರ್ಷಕ್ಕೆ ಆಗಿರಬಹುದು, 12 ವರ್ಷಕ್ಕೆ ಒಮ್ಮೆ ಆಗಿರಬಹುದು, ಅಥವಾ 144 ವರ್ಷಗಳಿಗೊಮ್ಮೆ ಆಗಿರಬಹುದು. ಅದು ಸುಮ್ಮನೆ ಒಂದು ಡೇಟನ್ನು ಕೊಟ್ಟು ಮಾಡುವಂಥದ್ದಲ್ಲ. ಅಲ್ಲಿ ಒಂದು ಆಸ್ಟ್ರಾನಮಿಕಲ್ ಕ್ಯಾಲ್ಕುಲೇಷನ್ ಇರುತ್ತೆ. ಯಾವಾಗ ಗುರುಗ್ರಹ ವೃಷಭ ರಾಶಿಯನ್ನು ಪ್ರವೇಶ ಮಾಡುತ್ತೋ ಆಗ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುತ್ತೆ. ಯಾವಾಗ ಗುರುಗ್ರಹ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡುತ್ತೋ ಆಗ ನಾಸಿಕ್ನಲ್ಲಿ ಕುಂಭಮೇಳ ನಡೆಯುತ್ತೆ. ಯಾವಾಗ ಗುರುಗ್ರಹ ಕುಂಭ ರಾಶಿಯನ್ನು ಪ್ರವೇಶ ಮಾಡುತ್ತೋ ಆಗ ಹರಿದ್ವಾರದಲ್ಲಿ ಕುಂಭಮೇಳ ನಡೆಯುತ್ತೆ. ಯಾವಾಗ ಗುರುಗ್ರಹ ಮೇಷ ರಾಶಿಯನ್ನು ಪ್ರವೇಶ ಮಾಡುತ್ತೋ ಆಗ ಉಜ್ಜಯಿನಿಯಲ್ಲಿ ಕುಂಭಮೇಳ ನಡೆಯುತ್ತೆ. ಹಾಗಾಗಿ ಇಲ್ಲಿ ಒಂದು ಆಸ್ಟ್ರಾನಮಿಕಲ್ ಕ್ಯಾಲ್ಕುಲೇಷನ್ ಕೂಡ ಇದೆ, ಸುಮ್ಮನೆ ಯಾವುದೊಂದು ಡೇಟ್ ಕೊಟ್ಟು ಮಾಡುವಂಥದ್ದಲ್ಲ. ಹಾಗಾಗಿ ಇಂಥ ಒಂದು ಅದ್ಭುತ ವಿಸ್ಮಯಕ್ಕೆ ಸನಾತನ ಧರ್ಮದ ಶಕ್ತಿಯನ್ನು ನೀವಿಲ್ಲಿ ಕಾಣಬಹುದು. ಹಿಂದೂಗಳ ಸುನಾಮಿಯಲ್ಲಿ ನೀವು ಕಾಣಬಹುದು. ಎಲ್ಲರೂ ಒಗ್ಗಟ್ಟಾಗಿ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಬನ್ನಿ, ಈ ಒಂದು ಆಧ್ಯಾತ್ಮಿಕ ವಿಸ್ಮಯದಲ್ಲಿ ನೀವೆಲ್ಲರೂ ಕೂಡ ಪಾಲುದಾರರಾಗಿ ಅಂತ ಈ ಪ್ರಯಾಗ್ರಾಜ್ನಿಂದ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಹರ ಹರ ಮಹಾದೇವ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.